ಹಾಯ್ ಬಡ್ಡಿ. ತಾಯಿಗೆ ತಕ್ಕ ಮಗ ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಹಾದರದ ಸ್ವಾಗತ. ಇಂಡಸ್ಟ್ರಿ ಅಲ್ಲ, ಇವರು ಫ್ಲವರ್ ಅಲ್ಲ ಫೈರ್ ಅಂತ ಹೇಳಿ ಇಂಡಸ್ಟ್ರಿಗೆ ಬಂದವರು. ಪ್ರೊಡ್ಯೂಸರ್ ಆಗಿ ಇದೀಗ ಡಿಸ್ಟ್ರಿಬ್ಯೂಟರ್ ಆಗ್ಲಿಕ್ಕೆ ಹೊರಟಿದ್ದಾರೆ ನಮ್ಮೆಲ್ಲರ ಪ್ರೀತಿಯ ಪುಷ್ಪಮ್ಮ. ಇವತ್ತು ನಮ್ಮ ಜೊತೆ ಇದ್ದಾರೆ, ಬನ್ನಿ ಅವ್ರ ಜೊತೆ ಮಾತಾಡೋಣ. ಅಮ್ಮ, ಮೊದಲಿಗೆ ಹೇಗಿದ್ದೀರಾ? ಚೆನ್ನಾಗಿದ್ದೀನಮ್ಮ, ನೀನ್ ಚೆನ್ನಾಗಿದ್ಯಾ? ಈಗ ತಾನೇ BP ಟ್ಯಾಬ್ಲೆಟ್ ತಗೊಂಡೆ ಅಣ್ಣ. ನೀವು ಸಿಗ್ತೀರ ಅಂತ ಗೊತ್ತಾಗಿದ್ರೆ ಶುಗರ್ದು ತಗೋಬಿಡ್ತಿದೆ. ಈಗ ಪುಷ್ಪ ಅವರು ಅಂತ ಹೇಳಿ ಬಂದಾಗ ಅವ್ರ ಮಾತಿನಲ್ಲೇ ಎಲ್ಲರನ್ನು ಕೂಡ ಮೋಡಿ ಮಾಡಿದ್ದಾರೆ ಅಂತ ಹೇಳ್ಬೋದು. ಇನ್ನು ನಟನೆಗೆ ಏನಾದರೂ ಇಳಿತೀರಾ ಮ್ಯಾಮ್ ನೀವು ಅಂತ? ನೀನ್ ಚಾನ್ಸ್ ಕೊಟ್ರೆ ಇಳಿತೀನಿ, ನೀನ್ ಸಿನಿಮಾಲ್ ಕೊಡ್ಕೊಡಿ. ಈ ಕಣ್ಣಲ್ಲಿ ಇನ್ನೀ ಏನೇನು ನೋಡ್ಬೇಕೋ ಕಾಣೆ. ಮ್ಯಾಮ್, ಸೋಷಿಯಲ್ ಮೀಡಿಯಾ ಅಂತ ಬಂದಾಗ ಪ್ರತಿಯೊಂದು ವಿಷಯದಲ್ಲೂ ಕೂಡ ಪುಷ್ಪ ಅವರು ತುಂಬ ಫೇಮಸ್ ಅಂತ ಹೇಳ್ಬೋದು. ಇನ್ನೊಂದು ಏನು ಅಂತ ಹೇಳಿದರೆ, ಪುಷ್ಪ ಅವರ ಒಂದು ವಿಡಿಯೋಸ್ ಆಗಿರ್ಬೋದು, ಪೋಸ್ಟ್ ಆಗಿರ್ಬೋದು, ಕಮೆಂಟ್ಸ್ ಬರೋದು ಏನು ಅಂತ ಹೇಳಿದರೆ, ಇವರ ಯಶ್ ಅವರ ಹೆಸರನ್ನು ಹಾಳು ಮಾಡ್ತಾ ಇದ್ದಾರೆ ಅನ್ನುವಂಥ ಕೆಲವೊಂದು ಕಮೆಂಟ್ಸ್ಗಳು ನಿಮಗೂ ಗೊತ್ತಿರ್ಬೋದು. ಇಂಥವ್ರಿಗೆ ನೀವು ಏನು ಹೇಳ್ತೀರಾ? ನನ್ನ ಮಗ ಅವನು, ಅವ್ರು ಯಾರು ಕೇಳಕ್ಕೆ? ನನ್ನ ಮಗನ ಹೆಸರು ನಾನು ಹೆಂಗಾದ್ರೂ ಹೇಳ್ಕೊತೀನಿ. ಅವ್ರ ಮಗನ ಹೆಸರು ಹಾಳು ಮಾಡ್ತಾ ಇಲ್ವಲ್ಲ, ನನ್ನ ಮಗನ ಹೆಸರು ನಾನು ಹೆಂಗಾರ ಹಾಳು ಮಾಡ್ಕೊತೀನಿ. ಇನ್ನೊಂದು ಸೋಷಿಯಲ್ ಮೀಡಿಯಾದಲ್ಲೇ ಚರ್ಚೆ ಆಗುವಂಥ ವಿಷಯ ಏನು ಅಂತ ಹೇಳಿದರೆ, ಅಮ್ಮ ಮಗ ಸರಿಯಾಗಿ ಮಾತಾಡ್ತಾ ಇಲ್ಲ ಅನ್ನುವಂಥದ್ದು. ಅಮ್ಮನಿಗೂ ಆಗಲ್ಲ, ಇನ್ನೊಂದು ಅತ್ತೆ ಸೊಸೆಗೂ ಗಲಾಟೆ ಆಗಿದೆ, ಇನ್ನುವಂಥ ಕೆಲವೊಂದು ವಿಷಯಗಳು ಬರ್ತಾ ಇದೆ. ಸೊ ಇದಕ್ಕೆ ಕ್ಲಾರಿಟಿ ಕೊಡಬೇಕು ಅಂತ ಇದ್ರೆ ನೀವೇನು ಹೇಳ್ತೀರಾ? ನಿನಗೆ ಯಾರು ಹೇಳಿದ್ರು ಅವ್ರು ನೋಡಿ ಕೇಳು. ಇವೆಲ್ಲ ಮಾಮೂಲು. ಕಂಟ್ರೋಲ್. ನಿನಗೆ ಯಾರು ಹೇಳಿದ್ರು, ಯಾರು ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿದ್ದಾರೆ, ನೀನು ಹೋಗಿ ಅವ್ರನ್ನ ಕೇಳಬೇಕು. ನಾನು ನಿನಗೆ ಕ್ಲಾರಿಟಿನೂ ಕೊಡಲ್ಲ, ನಾನು ಎರಡೂ ಹೇಳಲ್ಲ. ನಿಂಗೆ ಯಾಕೆ ಕೇಳಬೇಕು? ಯಾವ ಬೋಳಿ ಮಗ ಹೇಳಿದ್ರಿ? ಏನ್ರಿ ಅದು ಮಾತಾಡೋದು? ಏನ್ ಮಾತಾಡ್ತಾರ್ರಿ? ಯಾವನ್ರಿ ಅವನು? ನಮಗೆ ಸ್ವಾಭಿಮಾನ ಇದೆ. ಸೋಷಿಯಲ್ ಮೀಡಿಯಾದಲ್ಲಿ ನನ್ನ ಕೇಳಿ ಬಂದು ನಿನ್ ಕೇಳಿದ್ರೆ ನೀನು ಹೋಗಿ ಹೇಳು. ನಮ್ಮನೆ ವಿಷಯ ನಾನು ಕೊಡ್ತೀನಿ, ನೀನು ಯಾಕೆ ಬತ್ತಿ? ಅದಕ್ಕೆ ನಿನಗೇನದು ಕಟ್ಕೊಂಡು ನನಗೆ ಬರ್ಬೇಕದು? ಅಯ್ಯೋ, ನನ್ನ ಮಗನ ಬಗ್ಗೆ ಬರೀತಾವ್ರೆ, ನನ್ನ ಸೊಸೆ ಅವ್ರು ಹೇಳಿ ಬಿಡು. ನಾನ್ ತಲೆ ಕೆಡ್ಸ್ಕೋಬೇಕು, ನೀನ್ ಯಾಕೆ ಕೆಡ್ಸ್ಕೋತೀಯ? ನಮ್ಗೆ ನೀವು ಸಿಕ್ಕಿದ್ರಲ್ಲ. ಅಲ್ಲಮ್ಮ, ನೀನ್ ಬೇರೆ ವಿಷಯ ಮಾತಾಡು, ನಮ್ಮನೆ ವಿಷಯ ನಿಂಗೆ ಯಾಕೆ? ನಾವು ಜಗಳ ಆಡಿದೀವಿ, ಬಂದ್ ಸರಿ ಮಾಡ್ತೀಯಾ? ನಿನ್ ಕೈಲಿ ಆಗುತ್ತಾ? ಮತ್ತೆ ಜನಕ್ಕೆಲ್ಲ ಹೇಳ್ತೀಯ, ರಸ್ತೆ ಹಳ್ಳ ಬಿದ್ದಿದೆ ಸರಿ ಮಾಡಿಸ್ತೀಯ ನೀನು? ಹೋಗಿ ಹಳ್ಳ ಸರಿ ಮಾಡು. ಅಲ್ಲಿ ರಸ್ತೆ ಸರಿಗಿಲ್ಲ ಅಂತ ಬೈತವ್ರೆ, ಅದನ್ನ ಸರಿ ಮಾಡಿಸು. ಮತ್ತೆ ನೀನು ಅದು ಯಾರ ಹತ್ರ ಹೋಗಿ ಹೇಳ್ಬೇಕು? ಅವ್ರ ಹತ್ರನೇ ಕೇಳ್ಬೇಕಾ? ಹೋಗಿ DK ಅವ್ರ ಹತ್ರ ಹೋಗಿ ರಸ್ತೆ ಹಳ್ಳ ಬಿದ್ದಿದೆ ಸರಿ ಮಾಡಿಸಿ ಅಂತ ನಿಮ್ಮ ಚಾನಲ್ ಇಂದ ಹೇಳ್ಸಿ ರಸ್ತೆ ಸರಿ ಮಾಡಿಸು. ಆಮೇಲೆ ಯಶ್ ಅವ್ರ ಮನೆ ಅಂತ ಬಂದಾಗ ಇದು ನಿಮ್ಮ ಮೊದಲನೇ ಸಿನಿಮಾ ಅಮ್ಮ. ಕಲೆಕ್ಷನ್ ಎಷ್ಟಾಯ್ತು? ಕಲೆಕ್ಷನ್ ಕೇಳಬಾರ್ದು ನೀನು. ಹುಡುಗಿ ವಯಸ್ಸು ಕೇಳಬಾರ್ದು, ಪ್ರೊಡ್ಯೂಸರ್ ದುಡ್ಡು ಕೇಳಬಾರ್ದು. ಕೇಳು, ಕಲೆಕ್ಷನ್ ನನಗೆ ಬೇಕು, ಕೊಡ್ತೀಯಾ ನೀನು? ಇಲ್ಲ, ಕಲೆಕ್ಷನ್ ಬಂದಿಲ್ಲ ಅಂದ್ರೆ ನೀನು ಕೊಡ್ತೀಯಾ? ಮತ್ತು ಕಲೆಕ್ಷನ್ ನಿನಗೆ ಯಾಕೆ? ಎಲ್ಲರ ತಲೆಯಲ್ಲಿ ಓಡ್ತಾ ಇದೆ. ಅವ್ರಿಗೆ ಹೇಳು ಕಲೆಕ್ಷನ್ನು, ಅವ್ರನ್ನೇ ಹೋಗಿ ಕೇಳು, ನನ್ನ ಕೇಳಬೇಡ ಅಂತ. ನಿನ್ನ ಕೇಳ್ತಾರಲ್ಲ ಅವ್ರಿಗೆ ಹೇಳು, ನನ್ನ ಬಂದು ಕೇಳಿ, ನಾನು ಉತ್ತರ ಕೊಡ್ತೀನಿ. ಕೇಳಿದ್ರಲ್ಲ ವೀಕ್ಷಕರೇ, ಇದು ಪುಷ್ಪ ಅವರು ಆಡಿರುವಂಥ ಮಾತಿದಾಗಿದ್ದು. ಇಲ್ಲೇನಾದ್ರು ಸುಟ್ಟು ವಾಸನೆ ಬರ್ತಾ ಇದೆಯಾ? ಏನಣ್ಣ, ಎಲ್ಲ ಸುಟ್ಟೋಗಿ ಕರ್ಕಲಾಗಿ ಗಾಳಿಗೆ ಬೂದಿ ಎಲ್ಲ ತೂರ್ಕೊಂಡು ಹೋದ್ಮೇಲೆ ಇನ್ನೆಲ್ಲಿಂದಣ ಸುಟ್ಟು